ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕನಸಿನ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಒಂದು ಸ್ವಂತ ಗೂಡನ್ನ ನಿರ್ಮಾಣ ಮಾಡ್ಕೋಬೇಕು, ತಮ್ಮ ಸೂರಲ್ಲಿ ತಮ್ಮ ಕುಟುಂಬದೊಂದಿಗೆ ಬಾಳಬೇಕು ಅನ್ನೋ ಕನಸಿರುತ್ತೆ. ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಒಂದು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತಂದ್ರೆ ಅವರ ಒಂದು ಜೀವನ ಪರ್ಯಂತ ದುಡಿತಾ ಇರಬೇಕು. ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ತಮ್ಮದೇ ಒಂದು ಸ್ವಂತ ಮನೆಯನ್ನ ಕಟ್ಕೋಬೇಕು ಅಂತ ಕನಸನ್ನ ಹೊಂದಿರ್ತಾರೆ. ಅಂತಹ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವಿಶೇಷವಾದ ಕೊಡುಗೆಗಳನ್ನ ನೀಡ್ತಾ ಇದೆ. ಉತ್ತಮವಾದ ಬೆಲೆಯಲ್ಲಿ ಸೈಟ್ ಗಳನ್ನ ನೀಡ್ತಾ ಇದೆ, ಅದು ಕೂಡ ಒಳ್ಳೆ ಒಳ್ಳೆ ಆಫರ್ಸ್ ನೊಂದಿಗೆ. ಏನೇನು ಆಫರ್ಸ್ ಲಭ್ಯವಿದೆ ಇವರ ಬಳಿ, ಬುಕಿಂಗ್ ಅಮೌಂಟ್ ಎಷ್ಟಿರುತ್ತೆ, ಸೈಟ್ ಎಲ್ಲಿದೆ, ಎಷ್ಟು ಸ್ಕ್ವೇರ್ ಫೀಟ್ ಸೈಟ್ ಸಿಗುತ್ತೆ ಇವರ ಬಳಿ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವತಿಯಿಂದ ಶ್ರೀಮತಿ ನಾಗರತ್ನ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಾಗರತ್ನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ತೆ ಮೇಡಮ್. ಮೇಡಮ್, ಈಗ ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನ ವತಿಯಿಂದ ಸೈಟ್ ಗಳನ್ನ ನೀಡ್ತಾ ಇದ್ದೀರಾ, ಅದು ಕೂಡ ರಿಯಾಯಿತಿ ಬೆಲೆಯಲ್ಲಿ ಅಂತ ಹೇಳ್ತಾ ಇದ್ರಿ, ಅಂಡ್ ಈಸಿ ಇನ್ಸ್ಟಾಲ್ಮೆಂಟ್ಸ್ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಆ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಮೊದಲಿಗೆ ನಿಮ್ಮ ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ. ಖಂಡಿತ ಮೇಡಮ್. ಮೊದಲನೇದಾಗಿ ಎಂಕೆಬಿ ಸಂಸ್ಥೆನ ನಾವು ಯಾವಾಗಲೂ ಗ್ರಾಹಕರ ಸಂಸ್ಥೆ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಗ್ರಾಹಕರಿಗೆ ಒಂದು ಉತ್ತಮವಾದ ಸರ್ವಿಸ್ ನ ನೀಡ್ತಾ ಬಂದಿದ್ದೀವಿ, ಅವ್ರ ಕೈಗೆಟುಕುವ ಬೆಲೆಯಲ್ಲಿ ಒಂದು ನಿವೇಶನ ನೀಡ್ತಾ ಬಂದಿದ್ದೀವಿ. ಸೊ ಒಂದು ಕಸ್ಟಮರ್ ಒಂದು ಸಂಸ್ಥೆನ ನಂಬಿ ಬರ್ತಾರೆ ಅನ್ನೋದಿತ್ತು ಅಂದ್ರೆ, ಸೊ ಅವ್ರಿಗೆ ಯಾವ ರೀತಿಯಾದಂತ ಒಂದು ಸರ್ವಿಸ್ ನ ಕೊಡ್ತಾ ಇದ್ದೀವಿ, ಯಾವ ರೀತಿಯಾದಂತ ಒಂದು ಸೈಟ್ ನ ನೀಡ್ತಾ ಇದ್ದೀವಿ, ಯಾವ ರೀತಿಯಾದಂತ ಅವ್ರಿಗೆ ಒಂದು ಸರ್ವಿಸ್ ನ ನೀಡ್ತಾ ಇದ್ದೀವಿ, ಅದ್ರ ಮೇಲೇನೆ ಒಂದು ಸಂಸ್ಥೆ ಬೆಳೆಯುವಂಥದ್ದು, ಒಂದು ಕಸ್ಟಮರ್ ಒಂದು ಸಂಸ್ಥೆನ ನಂಬುವಂಥದ್ದು. ಸೊ ನಾವು ಹೇಳ್ಬೇಕಂದ್ರೆ ಸುಮಾರು ಒಂದು 7-8 ವರ್ಷಗಳಿಂದ ಈ ಸರ್ವಿಸ್ ನ ನಡೆಸ್ತಾ ಬಂದಿದ್ದೀವಿ. ಗ್ರಾಹಕರಿಗೆ ಅವ್ರ ಕೈಗೆಟುಕುವ ದರದಲ್ಲಿ ಇಲ್ಲಿವರೆಗೂ ನಿವೇಶನ ನೀಡ್ತಾ ಇದ್ದೀವಿ. ಸೊ ಈಗಲೂ ಕೂಡ ಅದೇ ಒಂದು ದರದಲ್ಲಿ ನಿವೇಶನ ನೀಡ್ತಾ ಇದ್ದೀವಿ. ಸೊ ಒಂದು ವಿಶ್ವಾಸಾರ್ಹ ಸಂಸ್ಥೆ ಅಂತ ಎಂಕೆಬಿ ಸಂಸ್ಥೆನ ಹೇಳ್ಬಹುದು. ಯಾಕಂದ್ರೆ ಎಷ್ಟೋ ಮಿಡ್ಲ್ ಕ್ಲಾಸ್ ಜನ ಎಷ್ಟೋ ಯಾವ್ಯಾವ್ದೋ ಊರುಗಳಿಂದ ಬಂದಿರ್ತಾರೆ, ತಮ್ಮದೇ ಆದಂತ ಒಂದು ಎಷ್ಟೋ ವರ್ಷ ಆಗಿದೆ ಬ್ಯಾಂಗ್ಳೂರಿಗೆ ಬಂದು, ನಮ್ದೇ ಆದಂತ ಒಂದು ಚಿಕ್ಕ ಜಾಗನ ಮಾಡ್ಕೋಬೇಕು. ಬ್ಯಾಂಗ್ಳೂರ್ ಬಂದು ಒಂದು 15 ವರ್ಷ ಆಗಿದೆ, 20 ವರ್ಷ ಆಗಿದೆ. ಸೊ ಇಲ್ಲಿವರೆಗೂ ಬಂದು ನಾವೇನು ಮಾಡ್ಕೊಂಡಿಲ್ಲ, ನಮ್ದೇ ಆದಂತ ಒಂದು ಸೈಟ್ ನ ಮಾಡ್ಕೋಬೇಕು ಅನ್ನೋ ಆಸೆ ಕನ್ಸುಗಳು ಇಟ್ಕೊಂಡು ಬಂದಿರ್ತಾರೆ. ಸೊ ಅಂತವ್ರಿಗೆ ಒಂದು ಸರ್ವಿಸ್ ನ ನೀಡ್ತಾ ಇದ್ದೀವಿ. ಅಂತವ್ರಿಗೆ ಅವರ ಏನೊಂದು ಬೆಲೆ ಇದೆ ಅದಕ್ಕೆ ಒಂದು ಸ್ಪಂದಿಸಿ ಒಂದು ಉತ್ತಮವಾದ ನಿವೇಶನ ಎಂಕೆಬಿ ಸಂಸ್ಥೆ ನೀಡ್ತಾ ಇದೆ. ಸೊ ಎಂಕೆಬಿ ಸಂಸ್ಥೆನ ನಾನು ಗ್ರಾಹಕರ ಸಂಸ್ಥೆ ಅಂತಾನೆ ಹೇಳ್ತೀನಿ. ಓಕೆ ಮೇಡಮ್, ಈಗ ಸುಮಾರು 6-7 ವರ್ಷಗಳಿಂದ ನಾವು ಈ ರೀತಿ ಗ್ರಾಹಕರಿಗೆ ಒಂದು ಉತ್ತಮ ಬೆಲೆಯಲ್ಲಿ ಸೈಟ್ ಗಳನ್ನ ನೀಡ್ತಾ ಸೇವೆ, ನಿಮ್ಮದೇ ಒಂದು ರೀತಿಯ ಸೇವೆಗಳನ್ನ ಮಾಡ್ತಾ ಬಂದಿದ್ದೀರಾ. ಸೊ ಈಗಾಗಲೇ ಎಷ್ಟು ಲೇಔಟ್ ಗಳನ್ನ ಮಾಡಿದ್ದೀರಾ, ಅಟ್ ಪ್ರೆಸೆಂಟ್ ಎಲ್ಲಿ ಲೇಔಟ್ ನಿರ್ಮಾಣ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಖಂಡಿತ ಮೇಡಮ್. ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ, ಸೊ ನೆಲಮಂಗಲ ರೈಲ್ವೆ ಗೊಲ್ಲಳ್ಳಿ ಬಳಿ ಜಾಗಗಳನ್ನ ಮಾಡಿರುವಂತದ್ದು. ಸೊ ಎಲ್ಲ ಲೇಔಟ್ಸ್ ನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಳ್ಳೆ ಡೆವಲಪ್ಮೆಂಟ್ ನೊಂದಿಗೆ ಕಂಪ್ಲೀಟ್ ಮಾಡಿದೀವಿ. ಅವ್ರ ಕೈಗೆಟುಕುವ ಬೆಲೆಯಿಂದ ಸ್ಟಾರ್ಟ್ ಮಾಡಿರುವಂತದ್ದು. ಕೇವಲ ಒಂದು 20-30 ನಿವೇಶನ ನಾವು 3 ಲಕ್ಷದಿಂದ ಸ್ಟಾರ್ಟ್ ಮಾಡಿರುವಂತದ್ದು ಕಂಪ್ಲೀಟ್ ಆಗಿದೆ. ಸೊ ಈಗ ಮತ್ತೆ ಒಂದು ಹೊಸ ಲೇಔಟ್ ನೊಂದಿಗೆ ಎಂಕೆಬಿ ಸಂಸ್ಥೆ ಮುಂದೆ ಬಂದಿದೆ. ಸೊ ಇದ್ ಮಾಡಿರುವಂತದ್ದು ಸೊಂಡೆಕೊಪ್ಪ ವಿಲೇಜ್ ಅಲ್ಲಿ 7.5 ಲಕ್ಷಕ್ಕೆ ಒಂದು 20-30 ನಿವೇಶನ ನೀಡ್ತಾ ಇದೀವಿ. ಸೊ 15 ಲಕ್ಷಕ್ಕೆ ಒಂದು 30-40 ನಿವೇಶನ ನೀಡ್ತಾ ಇದೀವಿ. ಸೊ ಇದು ಕೇವಲ ನಿಮ್ಗೆ ತಾವರೆಕೆರೆ ಸರ್ಕಲ್ ಇಂದ ಕೇವಲ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು. ಏನು ಸೊಂಡೆಕೊಪ್ಪ ರೋಡ್ ಇಂದ ನೆಲಮಂಗಲಕ್ಕೆ ಹೋಗ್ತೀವಿ, ಆ ಮೇನ್ ರೋಡ್ ಇಂದ ಒಳಗಡೆ ಕೇವಲ ನಿಮಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಮೆಜೆಸ್ಟಿಕ್ ಇಂದ ಕೇವಲ ನಿಮ್ಗೆ ಒಂದು 26 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತದ್ದು. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಟ್ಟಿರುವಂತದ್ದು. ಸೊ 7.5 ಲಕ್ಷಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದ್ರೆ 100% ಅಲ್ಲಿ ವಾಸ ಕೂಡ ಇರಬಹುದು. ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆ ಉತ್ತಮ ಬೆಲೆಗೆ ರೀಸೇಲ್ ಕೂಡ ಮಾಡಬಹುದು. ಸೊ ಆ ತರ ಆದಂತಹ ಒಂದು ಜಾಗನ ನೀಡ್ತಾ ಇರೋದು. ಸೊ ಫಸ್ಟ್ ಒಂದು 20 ಕಸ್ಟಮರ್ಸ್ಗೆ ಒಂದು ಉತ್ತಮವಾದಂತಹ ಒಂದು ಆಫರ್ ನ ನೀಡ್ತಾ ಇದೀವಿ. ಸೊ ಯಾರು ಮೊದಲು ಗ್ರಾಹಕರು ಬುಕಿಂಗ್ ಮಾಡ್ಕೋತಾರೋ ಅಂತವರಿಗೆ ಸ್ಪಾಟ್ ಬುಕಿಂಗ್ ಮಾಡಿದಂತವ್ರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತ ಕೂಡ ಆಫರ್ ಕೊಡ್ತಾ ಇದೀವಿ. ಸೊ ಇದು ಕೇವಲ ಒಂದು 20 ಕಸ್ಟಮರ್ಸ್ ಅಂತ ಕೊಡ್ತಾ ಇರುವಂತದ್ದು. ಸೊ ಆಫರ್ಸ್ ಕೂಡ ಉತ್ತಮವಾಗಿದೆ, ಒಳ್ಳೆ ಅನುಕೂಲವಾಗಿದೆ. ಸೊ ಇದೆಲ್ಲ ನಿಮ್ಗೆ ಕೈಗೆಟುಕುವಂತ ದರ. ಯಾಕಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಒಂದು ಸಿಟಿಲೇ ನಾವು ಕೂಡ ಸೈಟ್ ತಗೋಬೇಕು ಅಂತ ಅನ್ಬಿಟ್ಟು, ಸಿಟಿಲೇ ಮನೆ ಮಾಡ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ನಾವು ಇರುವಂತ ಏರಿಯಾಗಳಲ್ಲೇ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಒಂದು 50-60 ಲಕ್ಷನೇ ಅಂತ ಹೇಳ್ಬೋದು. ಒಂದು 20-30 ಸೈಟ್ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ. ಹೌದು. ಸೊ ನಮಗ್ ಬರುವಂತ ಒಂದು 20-30 ಸಾವಿರ ರೂಪಾಯಿ ಸಂಬಳದಲ್ಲಿ ನಾವು ಯಾವ ರೀತಿಯಾಗಿ ಪರ್ಚೇಸ್ ಮಾಡಬೇಕು, ಲೋನ್ ಎಲಿಜಿಬಿಲಿಟಿ ಬರೋದಿಲ್ಲ, ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಅವ್ರು ಹಾಗೆ ಇರುತ್ತೆ ಕನಸು, ನನ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಖಂಡಿತ ನಿಮ್ಮಲ್ಲಿ ಇರುವಂತ ಒಂದು ಬೆಲೆಗೆ
ಅನುಗುಣವಾಗಿ ನಾವು ಸೈಟ್ ನ ನೀಡ್ತಾ ಇದೀವಿ. ಸೊ ನೀವು ಯಾವ ರೀತಿಯಾದಂತಹ ಒಂದು ಬಜೆಟ್ ನ ಇಟ್ಕೊಂಡಿದ್ದೀರಾ ಆ ಬಜೆಟ್ಗೆ ಅನುಗುಣವಾಗಿ ನೀವು ಸೈಟ್ ನ ನೋಡಬಹುದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಸಿಟಿ ಲಿಮಿಟ್ಸ್ ಗೆ ಬರುವಂತದ್ದು. ಸೊ ನೀವು ಈಗ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳನ್ನು ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇಲ್ಲ ನಾನು ಒಂದು 5 ವರ್ಷ ಹೋಗಿ ಬಿಟ್ಟು ಮನೆ ಕಟ್ಕೋತೀನಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ತುಂಬಾ ಅನುಕೂಲ ಇದೆ. ಇಲ್ಲ ನಾನು ರೀಸೇಲ್ ಮಾಡ್ತೀನಿ ಅನ್ನೋದಿತ್ತು ಅಂದ್ರೂ ಅದಕ್ಕೂ ಕೂಡ ಅನುಕೂಲ ಇದೆ. ಯಾಕಂದ್ರೆ ಗೌರ್ಮೆಂಟ್ ಬೆಲೆನೇ ಅಲ್ಲಿ ತುಂಬಾ ಹೆಚ್ಚಿಗೆ ಇದೆ. ಸೊ ಗೌರ್ಮೆಂಟ್ ಬೆಲೆನೇ ನಿಮ್ಗೆ ಒಂದು 30-40 ಸೈಟ್ಗೆ 20-22 ಲಕ್ಷ ಚಿಲ್ಲರೆ ಬರುತ್ತೆ. ಸೊ ನಾವು ಕೊಡ್ತಾ ಇರುವಂತದ್ದು 30-40 ಸೈಟು 15 ಲಕ್ಷಕ್ಕೆ, ಜೊತೆಗೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತ ಕೊಡ್ತಾ ಇದೀವಿ. ನಿಮ್ಗೆ ಒಂದು 30-40 ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ 1,80,000 2,10,000 ಆಗುತ್ತೆ. ಸೊ ಅದನ್ನ ನಿಮ್ಗೊಂದು ಫ್ರೀ ಅಂತ ಅನ್ಬಿಟ್ಟು ಸ್ಪಾಟ್ ಬುಕ್ಕಿಂಗ್ ಮಾಡುವಂತ ಕಸ್ಟಮರ್ಗೆ ಆಫರ್ ಮಾಡ್ಕೊಡ್ತಾ ಇದೀವಿ. ಸೊ ಉತ್ತಮವಾಗಿದೆ, ಅನುಕೂಲವಾಗಿದೆ. ಸೊ ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಆಫರ್ ಕೂಡ ಲಿಮಿಟೆಡ್ ಆಗಿ ಕೊಟ್ಟಿದ್ದೀವಿ, ಒಂದು 20 ಕಸ್ಟಮರ್ಗಳಿಗೆ ಅಂತ ಕೊಟ್ಟಿದ್ದೀವಿ. ಸಿಂಗಲ್ ಆಗಿ ಬರ್ತೀರಾ, ನಾಳೆ ದಿನ ಇನ್ನೊಬ್ರು ಫ್ಯಾಮಿಲಿ ಇನ್ನೊಬ್ರು ಯಾರೋ ಪರ್ಸನ್ ನೋಡ್ಬೇಕಂತೀರಾ, ಸೊ ಈ ಆಫರ್ಗೆ ಎಲಿಜಿಬಲ್ ಆಗೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದ್ ದಿನ ಬಂದು ಕೇಳಿದಾಗ ನಾವು ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫ್ಯಾಮಿಲಿ ಸಮೇತ ವಿಸಿಟಿಂಗ್ ಬಂದಾಗ ಏನಾಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಜಾಗ ನೋಡಿ ನಿಮ್ಗೆ ಯಾವ ಜಾಗ ಓಕೆ ಆಗುತ್ತೆ ಆ ಜಾಗದ ಪ್ರಕಾರವಾಗಿ ಆ ಸೈಟ್ ನಂಬರ್ ನ ಬುಕ್ ಮಾಡ್ಕೊಳ್ಳಿ. ಸೊ ಬುಕಿಂಗ್ ಅಮೌಂಟ್ ಕೂಡ ತುಂಬಾ ಜಾಸ್ತಿ ಇಲ್ಲ. ನೀವು ಬಂದಿದ ತಕ್ಷಣ 1 ಲಕ್ಷ 2 ಲಕ್ಷ ಪೇಮೆಂಟ್ ಮಾಡಬೇಕು, ಜಾಗ ನೋಡಿದ ತಕ್ಷಣ ಮಾಡಬೇಕು, ಆ ತರ ಇರೋದಿಲ್ಲ. ಬುಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿ ಆಗಿದೆ. ಜಸ್ಟ್ 10,000 rupees ಪೇಮೆಂಟ್ ಮಾಡಿ ನೀವು ಬುಕಿಂಗ್ ಮಾಡ್ಕೋಬಹುದು. ಸೈಟ್ ನ ನೀವು ಯಾವ ಸೈಟ್ ನ ನೋಡಿರ್ತೀರಾ ಆ ಸೈಟ್ ನ ಬುಕ್ ಮಾಡ್ಕೋಬಹುದು. ಸೊ ನೀವು ಏನು ಒಂದು ಆಫರ್ಗೂ ಕೂಡ ಎಲಿಜಿಬಲ್ ಆಗಬಹುದು. ಏನ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತ ಕೊಟ್ಟಿದೀವಿ ಆ ಆಫರ್ಗೂ ಕೂಡ ಎಲಿಜಿಬಲ್ ಆಗಬಹುದು ನೀವು. ನಂತರ ನಿಮಗೂ ಕೂಡ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ, ಲೀಗಲ್ ಓಕೆ ಮಾಡ್ಕೊಳ್ಳಿ. ನಿಮ್ಗೆ ಲೀಗಲ್ ಓಕೆ ಆಯ್ತಾ, ಫರ್ದರ್ ಬಂದು ನೀವು ಅಗ್ರಿಮೆಂಟ್ ಪ್ರೋಸೆಸ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ಮಾತಾಡಬಹುದು. ಇಲ್ಲ ಲೀಗಲ್ ಅಲ್ಲಿ ಅಸಮಾಧಾನ ಇದೆ ಬೇಡ ಅನ್ನೋದಿತ್ತು ಅಂದ್ರೂ ನೀವೇನ್ ಹಣ ಕೊಟ್ಟಿರ್ತೀರೋ ಆನ್ ಸ್ಪಾಟ್ ರಿಫಂಡಬಲ್ ಇರುತ್ತೆ. ತುಂಬಾ ಈಸಿ ಆಗಿರುತ್ತೆ ನಮ್ಮಲ್ಲಿ ನೀವು ಸೈಟ್ ಪರ್ಚೇಸ್ ಮಾಡುವಂಥದ್ದು. ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನ ಪರ್ಚೇಸ್ ಮಾಡಬಹುದು. ಅದು ಕೇವಲ ಒಂದು 25-26 ಕಿಲೋಮೀಟರ್ ಸಿಟಿಯಿಂದ ಕೇವಲ 25-26 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ಬೆಂಗಳೂರು ತುಂಬಾ ಬೆಳವಣಿಗೆ ಹೊಂದ್ತಾ ಇದೆ. ಯಾವುದೇ ಮೂಲೆಯಲ್ಲಿ ಸೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಖಂಡಿತ ಒಂದು ಒಳ್ಳೆ ಉತ್ತಮವಾದಂತ ನೀವು ಬೆಲೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಮನೆ ಕಟ್ಕೊಂಡಿರ್ತೀನಿ ಅನ್ನೋದಿತ್ತು ಅಂದ್ರೂ ಅದಕ್ಕೂ ಕೂಡ ತುಂಬಾ ಅನುಕೂಲವಾಗಿದೆ. ಓಕೆ, ಈಗ ಈ ಲೇಔಟ್ ಮಾಡಬೇಕು, ಒಂದು ಲೇಔಟ್ ಮಾಡ್ಬೇಕಂತಂದ್ರೂ ಕೂಡ ಕನೆಕ್ಟಿವಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆತರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಅದ್ರ ಬಗ್ಗೆ ಏನ್ ಮಾಹಿತಿ? ಖಂಡಿತ ಮೇಡಮ್, ನೆಲಮಂಗಲ ಮತ್ತೆ ಈ ನೆಲಮಂಗಲ ಅಂತ ಏನ್ ಹೇಳ್ತೀವಿ ಅದನ್ನ ಒಂಥರ ಹೆಬ್ಬಾಗ್ಲು ತರ. ಯಾವುದೇ ಒಂದು ಕನೆಕ್ಟಿವಿಟಿಗೆ ಆಗಿರ್ಲಿ, ಪ್ರತಿಯೊಂದಕ್ಕೆ ಆಗ್ಲಿ ಒಂಥರ ಹೆಬ್ಬಾಗ್ಲು ತರ. ಈಗ ನಾವು ಅಷ್ಟೇ ಒಂದು ಲೇಔಟ್ ನ ಮಾಡ್ತೀವಿ ಅನ್ನೋದಿತ್ತು ಅಂದ್ರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇಲ್ಲಿ ಗ್ರಾಹಕರು ಪರ್ಚೇಸ್ ಮಾಡ್ತಾರ, ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ತಾರೆ, ಅವ್ರು ಯಾವ ರೀತಿಯಾಗಿ ನೋಡ್ತಾರೆ, ಪ್ರತಿಯೊಂದು ಕೂಡ ನಾವು ತಿಳ್ಕೊಂಡೇ ಲೇಔಟ್ ಮಾಡುವಂತದ್ದು. ಇದು ಪ್ರತಿಯೊಂದು ಕನೆಕ್ಟಿವಿಟಿಗೂ ಕೂಡ ತುಂಬಾ ಅನುಕೂಲ ಇದೆ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಸಿಟಿಯಿಂದ ನಿಮಗೆ ಕೇವಲ ಒಂದು 26-27 ಕಿಲೋಮೀಟರ್ ಡಿಸ್ಟೆನ್ಸ್ ಹೊಂದುವಂತದ್ದು. ಸೊ ನಾವೇನ್ ತಾವರೆಕೆರೆ ಸರ್ಕಲ್ ಅಂತ ಹೇಳ್ತೀವಿ ಅಲ್ಲಿಂದ ಕೇವಲ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು. ಸೊ ನೆಲಮಂಗಲ ಕಡೆಯಿಂದ ಬರ್ತೀವಿ ಅನ್ನೋದಿತ್ತು ಅಂದ್ರೂ ನಿಮಗೆ ನೆಲಮಂಗಲದಿಂದ ಕೇವಲ ಒಂದು 6-7 ಕಿಲೋಮೀಟರ್ ಡಿಸ್ಟೆನ್ಸ್ ಬರುವಂತದ್ದು. ಪ್ರತಿಯೊಂದಕ್ಕೂ ಅನುಕೂಲ ಇದೆ. ಈ ಕಡೆ ನಾವು ಹಾಸನ್ ಕಡೆ ಓಡಾಡ್ತೀವಿ ಅನ್ನೋದಿತ್ತು ಅಂದ್ರೂ ಅದಕ್ಕೂ ಕೂಡ ತುಂಬಾ ಅನುಕೂಲವಾಗಿದೆ. ಈ ಕಡೆ ನಾವು ಪುಣೆ ಹೈದರಾಬಾದ್ ಹೈವೇ ಆ ಕಡೆ ಓಡಾಡ್ತೀವಿ ಅಂತಂದ್ರೂ ಅದಕ್ಕೂ ಕೂಡ ತುಂಬಾ ಈಸಿ ಆಗಿದೆ. ನಾವು ಚಿಕ್ಕಮದ್ರೆ ದೊಡ್ಡಬಳ್ಳಾಪುರ ರೂಟ್ ಹೋಗ್ತೀವಿ ಅನ್ನೋದಿತ್ತು, ದೇವನಹಳ್ಳಿಗೆ ತಲುಪ್ತೀವಿ ಅನ್ನೋದಿತ್ತು ಅಂದ್ರೂ ಕೇವಲ ನಮ್ಮ ಲೇಔಟ್ ಇಂದ ನಿಮ್ಗೆ ಆ ಕಡೆ ಹೋಗ್ತೀವಿ ಅನ್ನೋದಿತ್ತು ಅಂದ್ರೂ ಕೇವಲ ಒಂದು ಅರ್ಧ ಗಂಟೆ 35 ನಿಮಿಷದಲ್ಲಿ ತಲುಪಬಹುದಾದಂಥದ್ದು. ಯಾಕಂದ್ರೆ ನೆಲಮಂಗಲ ಹೈವೇ ಇಂದ ಚಿಕ್ಕಮದ್ರೆ ದೊಡ್ಡಬಳ್ಳಾಪುರ ರೋಡ್ 100 ಫೀಟ್ ರೋಡ್ ಆಗಿದೆ. ಸೊ ತುಂಬಾ ಕನೆಕ್ಟಿವಿಟಿ ಆಗ್ಲಿ ಆಕ್ಸೆಸ್ ಆಗ್ಲಿ ತುಂಬಾ ಈಸಿ ಆಗುತ್ತೆ ಓಡಾಡ್ಲಿಕ್ಕೆ. ಮತ್ತೆ ಅಪ್ ಟು ಕಡಬ್ಗೆರೆವರೆಗೂ ತಾವರೆಕೆರೆವರೆಗೂ ಅಪ್ಕಮಿಂಗ್ ಮೆಟ್ರೋ ಬರುವಂತದ್ದು. ಕೇವಲ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇವೆಲ್ಲ ಸಿಗುವಂತದ್ದು. ಒಂದು ಶಾಲಾ ಕಾಲೇಜ್ಗಳೇ ಆಗ್ಲಿ, ಒಂದು ಹಾಸ್ಪಿಟ್ಲೇ ಆಗ್ಲಿ, ಪ್ರತಿಯೊಂದಕ್ಕೂ ಕೇವಲ ನಿಮ್ಗೊಂದು 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಗಳಲ್ಲಿ ಸಿಗುವಂತದ್ದು. ನಿಮ್ಗೆ ಸೊಂಡೆಕೊಪ್ಪ ವಿಲೇಜ್ಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ಕೇವಲ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಸ್ಕೂಲ್ಗೆ ಆಗಿರ್ಲಿ, ಹಾಸ್ಪಿಟಲ್ಸ್ಗೆ ಆಗಿರ್ಲಿ, ಅಥವಾ ಸಿಟಿಗೆ ಹೋಗ್ಲಿಕ್ಕೆ ಆಗಿರ್ಲಿ, ಬಸ್ ಫೆಸಿಲಿಟಿಗೆ ಆಗಿರ್ಲಿ, ಯಾವುದಕ್ಕೂ ಕೂಡ ತೊಂದರೆ ತಾಪತ್ರೆ ಇರಲಿಲ್ಲ. 10-15 ನಿಮಿಷಕ್ಕೂ ಕೂಡ ನಿಮಗೆ ಮಾರ್ಕೆಟ್ ಇಂದ, ಮೆಜೆಸ್ಟಿಕ್ ಇಂದ, ನೆಲಮಂಗಲದಿಂದ, ಈ ಕಡೆ ತಾವರೆಕೆರೆಯಿಂದ, ಮಾಗಡಿ ಕಡೆಯಿಂದ ಬಸ್ಗಳು ಸಿಗುವಂತದ್ದು. ಪ್ರತಿಯೊಂದಕ್ಕೂ ಕೂಡ ಅನುಕೂಲವಾಗಿದೆ. ಒಂದ್ಸತಿ ನೀವು ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಮಾಡಿದಾಗ 100% ಜಾಗ 100% ನಿಮಗೆ ಓಕೆ ಆಗುತ್ತೆ. ನಾವಿಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ 1 ವರ್ಷ 2 ವರ್ಷ ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ರೆ ನಾವು ಮನೆ ಕಟ್ಟಬೇಕು, ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದಿತ್ತು ಅಂದ್ರೆ ಉತ್ತಮವಾಗಿ ಅನುಕೂಲವಾಗಿದೆ. ಬಂದು ಸೈಟ್ ವಿಸಿಟಿಂಗ್ ಮಾಡಿ, ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಮಾಡಿ. ಎಲ್ಲೋ ಹೋಗ್ತೀವಿ, ಒಂದಿನ ಕಾಲಾವಕಾಶ ವೇಸ್ಟ್ ಮಾಡ್ತೀವಿ. ಸೊ ನಿಮ್ದೇ ಆದಂತ ಒಂದು ಕನಸಿನ ಸೂರು ಎಷ್ಟೋ ವರ್ಷಗಳಿಂದ ಇರತ್ತೆ.
ಒಂದು ಜಾಗ ತಗೋಬೇಕು, ಒಂದು ಜಾಗ ಮಾಡಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ. ಸೊ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆಫರ್ಸ್ ತುಂಬಾ ಕಡಿಮೆ ಜನಕ್ಕೆ ಕೊಟ್ಟಿರುವಂತದ್ದು. ಜಾಗ ನೋಡಿ ಫೋರ್ಸಬಲ್ ಇರೋದಿಲ್ಲ, ನೀವು ಬಂದು ಬುಕ್ಕಿಂಗ್ ಮಾಡಬೇಕು ಅನ್ನೋ ಫೋರ್ಸಬಲ್ ಏನಿರೋದಿಲ್ಲ. ಸಪೋಸ್ ನಿಮಗೆ ಓಕೆ ಆಯ್ತು ಅಂದಾಗ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನೀವು ಒಂದು ಸ್ಟೆಪ್ ಮುಂದೆ ಬಂದಾಗ ಏನಾಗುತ್ತೆ, 100% ನಿಮ್ಮ ಎಷ್ಟೋ ವರ್ಷದ ಕನಸು ನನ್ಸಾಗತ್ತೆ. ಯಾವುದೇ ಆಗಿರ್ಲಿ, ಭೂಮಿ ಮೇಲೆ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಕೂಡ ನಾನು ಕಳ್ಕೊಂಡಿದೀನಿ ಅಂತ ಹೇಳಿದವ್ರು ಯಾರು ಕೂಡ ಇಲ್ಲ. 100% ನೀವು ಒಂದ್ಸತಿ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ಜಾಗ ನೋಡಿ 100% ಬುಕ್ಕಿಂಗ್ ಮಾಡ್ಕೋತೀರಾ ಅಂತ ಹೇಳ್ತೀನಿ ಮೇಡಮ್. ಓಕೆ, ಈಗ ಒಂದು ಲೇಔಟ್ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಜಾಗ ತಗೋತಾರೆ, ಅದು ಸ್ವಲ್ಪ ಸಿಟಿಯಿಂದ ಹೊರಗಿದೆ ಅಂತ ಅಂದಾಗ ಅಲ್ಲಿ ಸುತ್ತಮುತ್ತಿನ ಡೆವಲಪ್ಮೆಂಟ್ಸ್ ಹೇಗಿದೆ ಅಂತ ನೋಡ್ತಾರೆ, ಅಮ್ಯುನಿಟೀಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಏನೇ ಆಗಿದ್ರು ಕೂಡ ಅಟ್ ಲೀಸ್ಟ್ ಒಂದು 5-10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೇಕು ಅವ್ರಿಗೆ, ಆ ರೀತಿ ಯೋಚನೆ ಮಾಡ್ತಾರೆ. ಅಂಡ್ ಒನ್ಸ್ ಅಗೇನ್ ಎನ್ವೈರನ್ಮೆಂಟ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಒಂದು ಗಮನಕ್ಕೆ ಬಂತು ಅಂತಂದ್ರೆ, ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನ ನೀಡಿದ್ರಿ. ಸೊ ಸುತ್ತಮುತ್ತ ಹೇಗಿದೆ, ಸೆಕ್ಯೂರಿಟಿ ಪರ್ಪಸ್ ಆಗಿರಬಹುದು, ಏನೇ ಡೆವಲಪ್ಮೆಂಟ್ ವಿಚಾರಗಳಾಗಿರಬಹುದು? ಖಂಡಿತ ಮೇಡಮ್. ಈಗ ಎಲ್ಲರೂ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂದ್ರೆ, ಬೆಂಗಳೂರು ಪೊಲ್ಯೂಷನ್ ಇಂದ ಸ್ವಲ್ಪ ದೂರ ಇರಬೇಕು ನಾವು, ಇದು ಕೂಡ ತುಂಬಾ ಹತ್ರ ಇಲ್ಲ. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಸೇರುವಂತದ್ದು ಅಪ್ಕಮಿಂಗ್ BBMP ಲಿಮಿಟ್ಸ್ ಬರುವಂತದ್ದು ನಿಮಗೆ. ಸೊ ತುಂಬಾ ಅನುಕೂಲವಾಗಿದೆ. ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂತ ಅಂದ್ರೆ, ಆಗ್ಲೇ ಹೇಳ್ದಂಗೆ ಇಲ್ಲಿ ಗ್ರಾಹಕರು ಮೊದಲು ಪರ್ಚೇಸ್ ಮಾಡ್ತಾರಾ, ಇಲ್ಲಿ ಈ ಬಜೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಾ, ಮೊದಲು ನಾವು ಕೂಡ ಸರ್ವೆ ಮಾಡಿರ್ತೀವಿ ಜಾಗದಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರಾ ಅಂತ ಅನ್ಬಿಟ್ಟು. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇರೋದು. ಏನಪ್ಪಾ 7.5 ಲಕ್ಷಕ್ಕೆ ಸೈಟ್ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಬರೀ ಪ್ಲೈನ್ ಜಾಗ ತೋರಿಸ್ತಿದಾರ ಅಥವಾ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಿದ್ದಾರೆ? ಎಲ್ಲರಿಗೂ ಕೂಡ ಗೊಂದಲ ಇದ್ದೇ ಇರುತ್ತೆ. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇರೋದು. ವಾಟರ್ ಆಗಿರ್ಲಿ, ಸ್ಯಾನಿಟರಿ ಆಗಿರ್ಲಿ, ಡ್ರೈನೇಜ್ ಆಗಿರಲಿ, ಎಲೆಕ್ಟ್ರಿಸಿಟಿ ಆಗಿರ್ಲಿ, ರೋಡ್ಸ್ ಆಗಿರ್ಲಿ, ಪ್ರತಿಯೊಂದು ಕೂಡ. ಈಗ ನಾವು ಏನೊಂದು ಲೇಔಟ್ ಪಿಕ್ಚರ್ ಡಿಸ್ಪ್ಲೇ ಮಾಡ್ತಾ ಇದೀವಿ, ಅದೇ ಲೇಔಟ್ ಪಿಕ್ಚರ್ ಅದು. ಸೊ ಅದೇ ರೀತಿಯಾಗಿ 100% ಡೆವಲಪ್ಮೆಂಟ್ ಕೊಟ್ಟು ಒಂದು 7.5 ಲಕ್ಷಕ್ಕೆ 2030 ನಿವೇಶನ ನೀಡಿ, ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅನ್ನೋ ಆಫರ್ ನ ಕೊಡ್ತಾ ಇದೀವಿ. ತುಂಬಾ ಅನುಕೂಲವಾಗಿದೆ. ಎಲ್ಲ ಪ್ರತಿಯೊಂದಕ್ಕೂ ನಾ ಆಗ್ಲೇ ಹೇಳ್ದಂಗೆ ಎಲ್ಲ ಕನೆಕ್ಟಿವಿಟಿಗೂ ಅನುಕೂಲವಾಗಿದೆ. ಅಥವಾ ಒಂದು ಕಾಲೇಜಸ್, ಒಂದು ಹಾಸ್ಪಿಟಲ್ಸ್ ಗಳು, ಕೇವಲ ಎಲ್ಲದೂ ಅಷ್ಟೇ ನಮ್ಮ ಸುತ್ತಮುತ್ತ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತದ್ದು. ಸಿಟಿಯಿಂದ ಕೇವಲ ನಾವೊಂದು 40 ನಿಮಿಷ, ಒಂದು 45 ನಿಮಿಷದಲ್ಲಿ ತಲುಪುವಂತದ್ದು, ಎಲ್ಲದಕ್ಕೂ ಅನುಕೂಲತೆ ಹೊಂದಿರುವಂತದ್ದು. ಯಾಕಂದ್ರೆ ನಾವು ಅಷ್ಟೇ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಗ್ರಾಹಕರು ಪರ್ಚೇಸ್ ಮಾಡ್ತಾರ ಅನ್ನೋದನ್ನ ಕೂಡ ನಾವು ಸರ್ವೆ ಮಾಡಿರ್ತೀವಿ. ಸುಮ್ನೆ ಬ್ಲಾಂಕ್ ಆಗಿ ಎಷ್ಟೋ ಈಗ ಹೇಳ್ಬಹುದು ಒಂದು 26 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು 40-50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ ಮಾಡೋದು. ಯಾಕಂದ್ರೆ ಕಸ್ಟಮರ್ ಕೂಡ ತುಂಬಾ ಸ್ಮಾರ್ಟ್ ಇರ್ತಾರೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ ಕೂಡ ಗೊತ್ತಾಗ್ಬಿಡುತ್ತೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಬರತ್ತೆ ಅಂತ ಅನ್ಬಿಟ್ಟು. ಸೊಂಡೆಕೊಪ್ಪ ವಿಲೇಜ್ ಅಲ್ಲಿ ಮಾಡಿರೋದ್ರಿಂದಾನೆ ಇದು ನಿಮಗೆ 26 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುವಂತದ್ದು. ಅನುಕೂಲತೆ ಇದೆ. ಒಂದ್ಸತಿ ವಿಸಿಟ್ ಮಾಡಿದಾಗ 100% ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೊಟ್ಟಿದೀವಿ, ಸರೌಂಡಿಂಗ್ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಬರುತ್ತೆ. ಸೊ ನಮ್ಮ ಸಂಸ್ಥೆಯಿಂದ ಹಿಡಿದು ಅವ್ರಿಗೆ ಲೇಔಟ್ ಅವ್ರಿಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಬರುತ್ತೆ, ಪ್ರತಿಯೊಂದು ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಜೊತೆಲಿ ಬರ್ತಾರೆ. ನಮ್ದೇ ಆದಂತಹ ಸಂಸ್ಥೆಯಲ್ಲಿ ವೆಹಿಕಲ್ ಇರುತ್ತೆ, ಆ ವೆಹಿಕಲ್ ಅಲ್ಲಿ ಅವರಿಗೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ. ಏನೆಲ್ಲ ಡೆವಲಪ್ಮೆಂಟ್ಸ್ ಬರುತ್ತೆ ಪ್ರತಿಯೊಂದು ಅವ್ರಿಗೆ ತಿಳಿಸ್ಕೊಟ್ಟು ಅವ್ರು ಯಾವ ರೀತಿಯಾದಂತಹ ಒಂದು ಸೈಟ್ ನ ನೋಡ್ತಾ ಇದ್ರೆ, 20-30 ಡೈಮೆನ್ಷನ್ ಅಲ್ಲಿ ನೋಡ್ತಿದ್ರ, 30-40 ಡೈಮೆನ್ಷನ್ ಅಲ್ಲಿ ನೋಡ್ತಿದ್ರ, ಯಾವ ರೀತಿಯಾಗಿ ಡೈಮೆನ್ಷನ್ ಅಲ್ಲಿ ನೋಡ್ತಿದ್ರೆ ಅದ್ರ ಪ್ರಕಾರವಾಗಿ ಅವ್ರನ್ನ ಸೈಟ್ ನ ತೋರಿಸಿ ಅವ್ರ ಬೆಲೆಗೆ ಅನುಗುಣವಾಗಿ ಕೊಡುವಂತ ವ್ಯವಸ್ಥೆನ ಮಾಡ್ಕೊಡ್ತೀವಿ ಮೇಡಮ್. ಓಕೆ ಮೇಡಮ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ನಿಮ್ಮಲ್ಲೂ ಕೂಡ ಒಂದು ನಿವೇಶನವನ್ನ ತಗೋಬೇಕು, ನಾನು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋ ಕನಸು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಸೊ ಇಷ್ಟು ಕಮ್ಮಿ ಬೆಲೆಯಲ್ಲಿ ಕೈಗೆಟಕುವ ದರದಲ್ಲಿ ಅದು ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ MKB ಡೆವಲಪರ್ಸ್ ನ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಬಹುದು. ಅದರ ಸೈಟ್ ವಿವರಗಳ ಬಗ್ಗೆ ನೀವೇ ಮಾಹಿತಿಯನ್ನ ತಗೋಬಹುದು. ಮತ್ತಷ್ಟು ಮಾಹಿತಿಯನ್ನ ನೀಡ್ತೀವಿ ಪುಟ್ಟ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಎಸ್ ಮೇಡಮ್, ಈಗ ಒಂದು ಲೇಔಟ್ ಮಾಡಬೇಕು ಅಂತಂದಾಗ ಡಾಕ್ಯುಮೆಂಟೇಶನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಡಾಕ್ಯುಮೆಂಟೇಶನ್ಸ್ ಬಗ್ಗೆ ಹೇಳೋದಾದ್ರೆ? ಖಂಡಿತ ಮೇಡಮ್. ಈಗ ಒಬ್ರು ಗ್ರಾಹಕರಿಗೆ ನಾವು ಕೂಡ ಸೈಟ್ ನ ನೀಡ್ತೇವೆ ಅಂತಂದ್ರೆ ಮುಂಚಿತವಾಗಿ ನಾವು ಕೂಡ ಯಾವ ರೀತಿಯಾಗಿ ಅವ್ರನ್ನ ಪ್ರಾಪರ್ಟಿ ಕೊಡ್ತಾ ಇದ್ದೇವೆ ಅಂತ ಅಂದ್ಬಿಟ್ಟು, ಸೊ ನಾವು ಕೂಡ ಫಸ್ಟ್ ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂತೇವೆ. ಆ ಡಾಕ್ಯುಮೆಂಟ್, ಆ ಜಾಗದ ಬಗ್ಗೆ ನಾವು ಕೂಡ 100% ಲೀಗಲ್ ಆಗಿದ್ರೆ ಮಾತ್ರ ನಾವು ಕೂಡ ಅದನ್ನ ಗ್ರಾಹಕರಿಗೆ ನೀಡುವಂತದ್ದು. ಒಂದ್ಸರಿ ಎಲ್ಲ 2-3 ಸರಿ ನಾವು ಕೂಡ ಲೀಗಲ್ ಮಾಡ್ಕೊಂತೇವೆ. ಸುತ್ತಮುತ್ತ ಜಾಗದ ಬಗ್ಗೆನೂ ಸರ್ವೆ ಮಾಡಿರ್ತೇವೆ. ಸೊ 100% ಡಾಕ್ಯುಮೆಂಟ್ ಇದ್ರೆ
ಮಾತ್ರ ಕೂಡ ನಾವು ಗ್ರಾಹಕರಿಗೆ ತಗೊಳ್ಳುವಂಥದ್ದು. ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡಾಗ ಅವ್ರಿಗೆ ಫಸ್ಟ್ ಕೊಡುವಂಥದ್ದು ನಾವು ಡಾಕ್ಯುಮೆಂಟೇಶನ್. ಅವ್ರಿಗೆ ಡಾಕ್ಯುಮೆಂಟೇಶನ್ ಓಕೆ ಆಯ್ತಾ, ಫರ್ದರ್ ಬಂದು ಅವರು ಅಗ್ರಿಮೆಂಟ್ ಪ್ರೋಸೆಸ್ ಆಗಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಲಿ ಮಾಡಬಹುದು. ಇಲ್ಲ ಅವ್ರಿಗೆ ಡಾಕ್ಯುಮೆಂಟೇಶನ್ ಅಲ್ಲಿ ಅಸಮಾಧಾನ ಇದೆಯಾ, ಅವ್ರು ಏನು ಹಣ ಪೇಮೆಂಟ್ ಮಾಡಿರ್ತಾರೆ, ಸೊ 100% ಅವ್ರಿಗೆ ರಿಫಂಡಬಲ್ ಇರುತ್ತೆ, ಯಾವುದೇ ರೀತಿ ಡಿಡಕ್ಷನ್ ಇಲ್ದಂಗೆ ರಿಫಂಡಬಲ್ ಇರುತ್ತೆ. ಸೊ ತುಂಬಾ ಈಸಿ ಆಗಿರುತ್ತೆ. ಡಾಕ್ಯುಮೆಂಟೇಶನ್ ಬಗ್ಗೆ ಅರ್ಧ ನಾವೇ ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ, ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಬರುತ್ತೆ ನಿಮಗೆ, ಯಾವ ರೀತಿಯಾದಂತಹ ಪ್ರಾಪರ್ಟಿನ ನಾವು ನಿಮಗೆ ನೀಡ್ತಾ ಇದ್ದೀವಿ ಅಂತ ಅನ್ಬಿಟ್ಟು ನಾವೇ ಅವ್ರಿಗೆ ಫುಲ್ ಕ್ಲಾರಿಟಿ ಕೊಟ್ಬಿಟ್ಟು ಸೊ ಒಂದು ಪ್ರಾಪರ್ಟಿನ ಕೊಡುವಂತ ವ್ಯವಸ್ಥೆನ ಮಾಡಿರ್ತೀವಿ. ಯಾಕಂದ್ರೆ ಯಾರು ಕೂಡ ಅಷ್ಟೇ ಡಾಕ್ಯುಮೆಂಟ್ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಯಾವ ರೀತಿಯಾಗಿ ನಾವು ಪ್ರಾಪರ್ಟಿ ತಗೋಬೇಕು, ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಇರುತ್ತೆ ಏನು ಗೊತ್ತಿರೋದಿಲ್ಲ ಅವ್ರಿಗೆ ಎಷ್ಟೋ ಸುಮಾರು ಒಂದು 20-30 ವರ್ಷದ RTC ಗಳಿಂದ ಹಿಡಿದು 20-30 ವರ್ಷದ EC ಗಳಿಂದ ಹಿಡಿದು ಮದರ್ ಡೀಡ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ, ಯಾವ ರೀತಿಯಾಗಿ ಡಾಕ್ಯುಮೆಂಟ್ ಬಂದಿದೆ, ಎಷ್ಟು ಕೈ ಬದಲಾಗಿದೆ, ಸೊ ಯಾರು ಪ್ರೆಸೆಂಟ್ ಓನರ್ ಬಂದು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡುವಂಥದ್ದು, ಸೊ ನಮ್ದು ಯಾವ ರೀತಿಯಾದಂತ ಒಂದು ಪಾತ್ರ ಇದೆ, ಸೊ ಪ್ರತಿ ಒಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರಿಗೆ ಅರ್ಧ ಡಾಕ್ಯುಮೆಂಟೇಶನ್ ಬಗ್ಗೆ ಅಲ್ಲೇ ನಾಲೆಡ್ಜ್ ಬಂದ್ಬಿಟ್ಟಿರುತ್ತೆ. ಸೊ ಹೌದು 100% ನಾನು ಇಲ್ಲಿ ತಗೋಬಹುದು ಅಂತ ಅನ್ಬಿಟ್ಟು ಸೊ ಅವರು ಕೂಡ ಅವರ ಸಮಾಧಾನಕ್ಕೆ, ಯಾಕಂದ್ರೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವರು ಕೂಡ ಒಂದು ಸೆಕೆಂಡ್ ಲೀಗಲ್ ಒಪಿನಿಯನ್ ಹೋಗಬಹುದು. ಅವ್ರಿಗೆ ಲೀಗಲ್ ಅಲ್ಲಿ 100% ಓಕೆ ಆಯ್ತು, ಹೌದು ನಾವು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದು ಅನ್ನೋದಿತ್ತು ಅಂದ್ರೆ ಸೆಕೆಂಡ್ ಅವರು ಕೂಡ ಬಂದು ಫರ್ದರ್ ಪ್ರೋಸೆಸ್ ಮಾಡಬಹುದು. ಅಷ್ಟು ಈಸಿ ಆಗಿರುತ್ತೆ, ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಅವರಿಗೆ. ಸೊ ನಾನು ಇಲ್ಲಿ ಸೈಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾವ ರೀತಿನಪ್ಪ, ಯಾಕೆ ಫಸ್ಟೇ ನಾವು 10,000 rupees ಬುಕ್ಕಿಂಗ್ ಅಮೌಂಟ್ ಅಂತ ಹೇಳ್ತೀವಿ ಅಂದ್ರೆ ಕಸ್ಟಮರ್ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೂ ಅವ್ರಿಗೂ ಈಸಿ ಇರಬೇಕು. 10,000 ಕೊಟ್ಟು ಸಪೋಸ್ ಅವರು ಬೇಡ, ಅನಿವಾರ್ಯ ಅವ್ರಿಗೆ ಬೇಡ ಅಂತ ಬಂದಾಗ ಅವ್ರಿಗೂ ಕೂಡ ನಾವು ರಿಫಂಡ್ ಮಾಡ್ಲಿಕ್ಕೆ ಈಸಿ ಆಗಿರಬೇಕು. ಅದೊಂದೇ ರಿಲೇಶನ್ಶಿಪ್ಗೆ ಅವರ ನಮ್ಮ ರಿಲೇಶನ್ಶಿಪ್ ಹಾಳಾಗಬಾರ್ದು. ಬೇರೆ ಪ್ರಾಜೆಕ್ಟ್ ಮಾಡಿದಾಗ್ಲೂ ಅವರು ಕೂಡ ಬರಬೇಕು, ಜಾಗ ನೋಡಬೇಕು, ಇದ್ರಲ್ಲಿ ಆಗ್ಲಿಲ್ಲ ನನಗೆ ಬೇರೆ ಒಂದ್ರಲ್ಲಾದ್ರೂ ಬುಕ್ಕಿಂಗ್ ಮಾಡ್ಕೊಬೇಕು, ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಕಸ್ಟಮರ್ನ ಇದ್ ಮಾಡಿರ್ತೀವಿ. ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಡಾಕ್ಯುಮೆಂಟ್ ಓಕೆ ಆಗಿಲ್ಲ ಅಂತ ಕಸ್ಟಮರ್ ಬಂದವ್ರು ಯಾರು ಇಲ್ಲ. ಸೊ ನನ್ಗೆ ಈಗ ಅಮೌಂಟ್ ಅರೇಂಜ್ ಆಗಿಲ್ಲ, ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಬರ್ತೀನಿ ಅಂತ ಅನ್ಬಿಟ್ಟು ಸೊ ನೋಡಿರುವಂತ ಕಸ್ಟಮರ್ಗಳನ್ನ ತುಂಬಾ ಇದೆ. ಹಾಗಾಗಿ ತುಂಬಾ ಅನುಕೂಲವಾಗಿದೆ, 100% ಡಾಕ್ಯುಮೆಂಟ್ ಇದೆ, ಒಂದು ಒಳ್ಳೆ ಆಫರ್ ಒಂದಿದೆ. ಸೊ ಹಾಗೆ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬಂದಾಗ ಏನಾಗುತ್ತೆ, ಇದೆಲ್ಲ ಕೂಡ ಅವರು ಉಪಯೋಗ ಮಾಡ್ಕೋಬಹುದು. ಓಕೆ ಮೇಡಮ್, ಈಗ ಬುಕ್ ಮಾಡ್ತಾರೆ, ಬುಕ್ಕಿಂಗ್ ಅಂತ ಬಂದಾಗ 10,000 ಅಮೌಂಟ್ ಕೊಟ್ಟು ಕೂಡ ಬುಕ್ ಮಾಡ್ತಾರೆ. ಸೊ ನಿಮ್ಮಲ್ಲಿ ಈಸಿ ಇನ್ಸ್ಟಾಲ್ಮೆಂಟ್ಸ್ ಅನ್ನೋ ಒಂದು ಆಪ್ಷನ್ ಲಭ್ಯವಿದೆ. ಸೊ ಬಹಳ ಕಮ್ಮಿ ದರಕ್ಕೆ, ಅಂದ್ರೆ ಕೈಗೆಟಕೋ ದರಕ್ಕೆ ಈ ಒಂದು ಸೈಟ್ ಗಳನ್ನ ನೀವು ನೀಡ್ತಾ ಇದ್ದೀರಾ ಲೇಔಟ್ ಮೂಲಕ. ಸೊ ಈ ಇನ್ಸ್ಟಾಲ್ಮೆಂಟ್ಸ್ ಅಂತ ಬಂದಾಗ, EMI ಆಪ್ಷನ್ ಅಂತ ಬಂದಾಗ, ಮಿಡಲ್ ಕ್ಲಾಸ್ ಪೀಪಲ್ ಗೆ ಒಂದು ಸೈಟ್ ತಗೊಂಡು ಈ ರೀತಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಸಿಗುತ್ತೆ ಅಂದ್ರೆ ಅವ್ರಿಗೆ ಒಂದ್ ರೀತಿ ಅನುಕೂಲಕರ ಅದು. ಈ ಕಡೆ ಮನೆಯನ್ನು ಕೂಡ ಬ್ಯಾಲೆನ್ಸ್ ಮಾಡಬಹುದು, ಈ ಕಡೆ ಈಸಿಯಾಗಿ ಅವ್ರದೇ ಅಂತ ಒಂದು ಸ್ವಂತ ಸೈಟ್ ಆಗುತ್ತೆ, ಅಮೌಂಟ್ ಅನ್ನ ಕೂಡ ತಿಂಗಳು ಆರಾಮಾಗಿ ಕಟ್ಕೊಂಡು ಹೋಗ್ತಾರೆ. ಸೊ ಇನ್ಸ್ಟಾಲ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅದರ ಕಂಪ್ಲೀಟ್ ವಿವರ ಹೇಗಿರುತ್ತೆ, ಆ ಪ್ರೊಸೀಜರ್ ಏನಿರುತ್ತೆ ಅಂತ? ಖಂಡಿತ ಮೇಡಮ್, ಈಗ ನಾವ್ ಹೇಳ್ಬಹುದು 7.5 ಲಕ್ಷಕ್ಕೆ ಸೈಟ್ ನೀಡ್ತಾ ಇದೀವಿ, ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಬಟ್ ಕೊಳ್ಳೋರ್ಗೆ ಅದು ಕೂಡ ತುಂಬಾ ಕಷ್ಟ ಆಗಿರತ್ತೆ. ಸೊ ಈಗ ಎಕ್ಸಾಂಪಲ್ ಅವ್ರ ಹತ್ರ ಒಂದು 3-4 ಲಕ್ಷ ರೂಪಾಯಿ ಇರುತ್ತೆ, ಎಲ್ಲೋ ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇರುತ್ತೆ, ಒಂದು PF ಅಮೌಂಟ್ ಇರುತ್ತೆ, ಅಥವಾ ಎಲ್ಲೋ ಒಂದು ಚಿಕ್ಕ ಪುಟ್ಟ ಸೇವಿಂಗ್ ಚೀಟಿ ಅಮೌಂಟ್ ಅಂತ ಇಟ್ಕೊಂಡಿರ್ತಾರೆ. ನಾವು ಕೂಡ ಒಂದು ಸೈಟ್ ನ ತಗೋಬೇಕು ಅಂತ ಎಷ್ಟೋ ಜನ ನೋಡ್ತಿರ್ತಾರೆ, ಈ ತರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ಅನುಕೂಲ ಆಗತ್ತೆ ಅಂತ. ಎಕ್ಸಾಂಪಲ್ ಒಂದು ಲೇಔಟ್ ಅಲ್ಲಿ 100 ಸೈಟ್ ಮಾಡಿದೀವಿ ಅಂತಂದ್ರೆ 100 ಜನಕ್ಕೂ ನಾವು ಕೊಡೋದಿಲ್ಲ, 100 ಜನಕ್ಕೂ ಕೊಡ್ಲಿಕ್ಕೆ ಬರೋದಿಲ್ಲ. ಈಗ 100 ಜನದಲ್ಲಿ ಒಂದು 20 ಜನ 25 ಜನಕ್ಕೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಂತ ನಾವು ಕೊಡಬಹುದು. ಸೊ ಇದರಲ್ಲಿ 20-30 ಸೈಟ್ ಪರ್ಚೇಸ್ ಮಾಡೋರು ಒಂದು 3-4 ಲಕ್ಷ ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ಇನ್ ಮಿಕ್ಕಿದ ಹಣನ ಅವರು ಇನ್ಸ್ಟಾಲ್ಮೆಂಟ್, ಅವರಲ್ಲಿ ಯಾವ ರೀತಿಯಾದಂತಹ ಒಂದು ಬಜೆಟ್ ಇದೆ, ಸೊ ಅವ್ರಿಗೆ ಎಷ್ಟು ಕಟ್ಲಿಕ್ಕೆ ಆಗುತ್ತೆ ಅದ್ರ ಪ್ರಕಾರವಾಗಿ ಅವ್ರಿಗೆ ಯಾವುದೇ ರೀತಿ ಬಡ್ಡಿ ಇಲ್ದಂಗೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ನ ಮಾಡ್ಕೊಂತೀವಿ. ಈಗ 30-40 ಸೈಟ್ ಪರ್ಚೇಸ್ ಮಾಡೋರು ಅಷ್ಟೇ, ಇಲ್ಲ ನಮ್ಮ ಹತ್ರ ಒಂದು 6-7 ಲಕ್ಷ ರೂಪಾಯಿ ಇದೆ, ಮಿಕ್ಕಿದ ಅಮೌಂಟ್ ನ ನಾವು ಒಂದು ಇನ್ಸ್ಟಾಲ್ಮೆಂಟ್ ಟೈಪ್ ಅಲ್ಲಿ ಮಾಡ್ಕೋತೀವಿ ಅನ್ನೋದಿತ್ತು ಅಂದ್ರು ಅದಕ್ಕೂ ಅವಕಾಶ ಇದೆ. ಅವರಲ್ಲಿ ಯಾವ ರೀತಿ ಇನ್ಸ್ಟಾಲ್ಮೆಂಟ್ ಕಟ್ಲಿಕ್ಕೆ ಆಗುತ್ತೆ, ಎಷ್ಟು ಕಟ್ಲಿಕ್ಕೆ ಆಗುತ್ತೆ, ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಸ್ಯಾಲರಿ ಬರ್ತಿದೆ, ಅದರಲ್ಲಿ ಅವ್ರ ಖರ್ಚೆಲ್ಲ ಕಳೆದು ಎಷ್ಟು ಕಟ್ಲಿಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಅದನ್ನ ನೋಡಿ ಅದನ್ನ ಒಂದು ಸರ್ವೆ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಡ್ತೀವಿ. ಯಾವುದೇ ರೀತಿ ಅದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, 0% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ನಾವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೀವಿ, ಅಗ್ರಿಮೆಂಟ್ ಮಾಡ್ಕೊಂತೀವಿ, ಅಗ್ರಿಮೆಂಟ್ ಆಗಿ ಒಂದು 3-4 ತಿಂಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ಅಂದ್ರೆ ಅದಕ್ಕೂ ಅವಕಾಶ ಇದೆ. ಇಲ್ಲ ನನ್ಗೊಂದು 6 ತಿಂಗಳು ಕಾಲಾವಕಾಶ ಬೇಕು, ಅಗ್ರಿಮೆಂಟ್ ಮಾಡಿ ನನಗೆ 6 ತಿಂಗಳು ಬೇಕೇ ಬೇಕು ಅನ್ನೋದಿತ್ತು ಅಂದ್ರು ಅದಕ್ಕೂ ಕೂಡ ಅವಕಾಶ ಇದೆ. ಆಗ್ಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಅವರ ಒಂದು ಬೆಲೆಗೆ ಅನುಗುಣವಾಗಿ ಇದೆ. ಸೊ ಅವರು ಒಂದು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಹೋಗ್ತೀನಿ ಅಂದ್ರೆ ಅದಕ್ಕೂ ಕೂಡ ಹೋಗಬಹುದು. ಅಂದ್ರೆ ಈಗ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಹೋಗ್ತಾರೆ ಅವರು, ಬಟ್ ಯಾವ ರೀತಿ ಒಂದು ಲಭ್ಯ ಇರುತ್ತೆ ಅಂತ? ಈಗ EMI ಅಂತ ನಾವು ಹೋದಾಗ, ಇನ್ಸ್ಟಾಲ್ಮೆಂಟ್ಸ್ ಅಂತ ಹೋದಾಗ ವಿತೌಟ್ ಇಂಟರೆಸ್ಟ್, ಅದು ಕೂಡ 6 months, 9 months, 3 months, 12 months ಈ ರೀತಿ ಆಪ್ಷನ್ ಸಿಗುತ್ತೆ. ಸೊ ಆ ರೀತಿ ಈ ವಿಚಾರದಲ್ಲೂ ಕೂಡ ಲಿಮಿಟೆಡ್ ಆಪ್ಷನ್ಸ್ ಏನಾದ್ರೂ ಇದೆಯಾ, ಅಥವಾ ಕಸ್ಟಮರೇ ಅದನ್ನ ಚೂಸ್ ಮಾಡ್ಕೋಬಹುದು? ಅವರೇ ಚೂಸ್ ಮಾಡ್ಕೋಬಹುದು ಮೇಡಮ್. ಈಗ ಒಬ್ರತ್ರ ಒಂದು 3 lakh rupees ಇರುತ್ತೆ, ಒಬ್ರತ್ರ 4 lakh ಇರುತ್ತೆ, ಒಬ್ರಿಗೆ ಇನ್ಸ್ಟಾಲ್ಮೆಂಟ್ ಬೇಕಿರುತ್ತೆ, ಒಬ್ರಿಗೆ ಒಂದು 3 ತಿಂಗಳು ಟೈಮ್ ಸಾಕಿರುತ್ತೆ, ಒಬ್ರಿಗೆ
ಒಬ್ರಿಗೆ 6 ತಿಂಗಳು ಟೈಮ್ಸ್ ಆಗಿರ ಅವ್ರಿಗೆ ಯಾವ ರೀತಿಯಾಗಿ ಬೇಕಾಗಿರತ್ತೆ ಸೊ ಅದ್ರ ಪ್ರಕಾರವಾಗಿ ಮಾಡ್ಕೊಡ್ತೇವೆ. ಸೊ ನಿಮ್ಮಲ್ಲಿ ಕೊನೆಯದಾಗಿ ಇಷ್ಟು ತಿಂಗಳು ಮಾತ್ರ ಇನ್ಸ್ಟಾಲ್ಮೆಂಟ್ ಗೆ ಅವಕಾಶ ಇರುತ್ತೆ ಅಂದ್ರೆ ಅದು ಎಷ್ಟು ತಿಂಗಳ ಮೇಡಮ್ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರ ಒಂದು ಬೆಲೆಗೆ ಅನುಗುಣವಾಗಿ ಮಾಡ್ಕೊಡ್ತೀವಿ. ಈಗ ನಾವು ಹೇಳ್ಬಹುದು ನಾವು ಒಂದು 6 ಮಂತ್ಸ್ ಅಂತ ಹೇಳ್ಬಹುದು, ಬಟ್ ಅವ್ರಿಗೆ 6 ಮಂತ್ಸ್ ಆಗೋದಿಲ್ಲ, ಒಂದು 8 ಮಂತ್ಸ್ ಕೇಳ್ತಾರೆ, 8 ಮಂತ್ಸ್ ಪ್ರಕಾರವಾಗಿ ಮಾಡ್ಕೊಡ್ತೇವೆ. ಇಲ್ಲ ಒಂದು 10 ಮಂತ್ಸ್ ಕೇಳ್ತಾರೆ, 1 ಇಯರ್ ವರೆಗೂ ಕೇಳ್ತಾರೆ. ಸೊ ಅದ್ರ ಪ್ರಕಾರವಾಗಿ ಅವ್ರ ಹತ್ರ ಯಾವ ರೀತಿಯಾಗಿ ಬಜೆಟ್ ಇದೆ, ಅವ್ರಿಗೆ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂತಾರೆ. ಸೊ ಅದ್ರ ಪ್ರಕಾರವಾಗಿ ಒಂದು ಸರ್ವೆ, ಈಗ 6 ಮಂತ್ಸ್ ತಗೊಳ್ಳೋರು 3 ಮಂತ್ಸ್ ಗೆ ಕಂಪ್ಲೀಟ್ ಮಾಡ್ಕೊಂತಾರೆ. ಈಗ 12 ಮಂತ್ಸ್ ತಗೊಳ್ಳೋರು ಏನ್ ಮಾಡ್ತಾರೆ 6 ಮಂತ್ಸ್ ಗೆ ಕಂಪ್ಲೀಟ್ ಮಾಡ್ಕೊಂತಾರೆ. ಸೊ ಹಾಗಾಗಿ ಒಂದು ಅವಕಾಶ ಕೊಟ್ಟಾಗ ಏನ್ ಮಾಡ್ತಾರೆ ಮುಂದೆ ಬರ್ತಾರೆ. ಹೌದು ನಾನು ಕೂಡ ಒಂದು ಸೈಟ್ ನ ಪರ್ಚೇಸ್ ಮಾಡಬಹುದು, ನನ್ನಲ್ಲಿ ಇರುವಂತ ಒಂದು ಬಜೆಟ್ ಪ್ರಕಾರವಾಗಿ ನಾನು ಪ್ಲಾನ್ ಮಾಡ್ಕೊಂಡು ಒಂದು ಸೈಟ್ ನ ಪರ್ಚೇಸ್ ಮಾಡ್ಕೊಬಹುದು. ಸೊ ಅವ್ರಿಗೆ 12 ಮಂತ್ಸ್ ಬೇಕು ಅಂದ್ರೆ 12 ಮಂತ್ಸ್ ಅವಕಾಶ ಮಾಡ್ಕೊಡ್ತೀವಿ, ಇಲ್ಲ ಒಂದು 10 ಮಂತ್ಸ್ ಬೇಕು ಅಂದ್ರೆ 10 ಮಂತ್ಸ್ ಗೆ ಅವಕಾಶ ಮಾಡ್ಕೊಡ್ತೀವಿ. ಸೊ ಅವರ ಒಂದು ಬಜೆಟ್ ನ ನಮ್ಮ ಹತ್ರ ಡಿಸ್ಕಷನ್ ಮಾಡಿದಾಗ ಏನಾಗುತ್ತೆ, ಹಾಗಾಗಿ ಅದಕ್ಕೆ ನಾವು ಸಂಸ್ಥೆಗೆ ಬನ್ನಿ ಅಂತ ಹೇಳೋವಂಥದ್ದು. ಯಾಕಂದ್ರೆ ಅವ್ರ ಹತ್ರ ಇರುವಂತ ಒಂದು ಬಜೆಟ್ ಪ್ರಕಾರವಾಗಿ ಪ್ಲಾನ್ ಮಾಡಬಹುದು. ಹೌದು ನನ್ನ ಹತ್ರ ಈ ತರ ಒಂದು ಬಜೆಟ್ ಇದೆ, ನಾನು ಒಂದು 20-30 ಸೈಟ್ ನ ನೋಡ್ತಾ ಇದ್ದೀನಿ, ಇಷ್ಟು EMI ಕಟ್ಲಿಕ್ಕೆ ಆಗತ್ತೆ ಅಂದಾಗ ನಾವು ಅವ್ರಿಗೊಂದು ಕ್ಲಾರಿಟಿ ಕೊಡ್ಬೋದು, ಇಷ್ಟು ಕಟ್ಕೊಳ್ಳಿ ಈ ರೀತಿ ಎಲ್ಲ ನಿಮ್ಗೆ EMI ಬರುತ್ತೆ ಅಂತ. ಹಾಗಾಗಿ ಸಂಸ್ಥೆಗೆ ಬನ್ನಿ ಅಂತ ಅಂದ್ಬಿಟ್ಟು ಗ್ರಾಹಕರಿಗೆ ಹೇಳ್ತೀವಿ. ಓಕೆ ಮೇಡಮ್, ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಕೂಡ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಅಥವಾ ಈಗ ಸೈಟ್ ತಗೊಂಡು ಬಿಟ್ಟಿರಬೇಕು, ಮುಂದೆ ನಮಗೆ ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಅನ್ನೋದಿದ್ರೆ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಯಾವ ರೀತಿ ಲೇಔಟ್ಗಳು ಇದೆ, ಅಲ್ಲಿ ಯಾವ ರೀತಿ ಸೈಟ್ ಆಪ್ಷನ್ ನಿಮಗೆ ಸಿಗುತ್ತೆ, ಡೈಮೆನ್ಷನ್ ಏನಿದೆ, ಎಲ್ಲಾ ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಎಸ್ ಮೇಡಮ್, ಈಗ ವೀಕೆಂಡ್ ಆಫರ್ಗಳು ಅಂತ ಕೂಡ ಮೆನ್ಷನ್ ಮಾಡಿದ್ರಿ. ಸೊ ಆ ವೀಕೆಂಡ್ ಆಫರ್ಗಳೇನಿದೆ, ಜೊತೆಗೆ 20-30 ಬಿಟ್ಟು ಮತ್ತೆ ಯಾವೆಲ್ಲ ಡೈಮೆನ್ಷನ್ ಸೈಟ್ ಗಳು ನಿಮ್ಮಲ್ಲಿ ಲಭ್ಯವಿದೆ ಅಂತ? ಖಂಡಿತ ಮೇಡಮ್, ವೀಕೆಂಡ್ ಆಫರ್ ಅಂತಾನೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತ ಕೊಟ್ಟಿದ್ದೀವಿ. ಸೊ ಏನು ಒಂದು 30-40 ಸೈಟಿಗೆ 1,80,000 2 ಲಕ್ಷದವರೆಗೂ ಒಂದು ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ. ಸೊ ಅದನ್ನ ಫ್ರೀ ಅಂತ ಗ್ರಾಹಕರಿಗೆ ಒಂದು 20 ಕಸ್ಟಮರ್ಗಳಿಗೆ ಫ್ರೀ ಅಂತ ಅನ್ಬಿಟ್ಟು ಆಫರ್ ಕೊಟ್ಟಿದ್ದೀವಿ. ಜೊತೆಗೆ ಇನ್ಸ್ಟಾಲ್ಮೆಂಟ್ ಆಪ್ಷನ್, ಸೊ ನೋಡ್ತಾ ಇರುವಂತಹ ಕಸ್ಟಮರ್ಗೆ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, ಯಾವುದೇ ರೀತಿ ಬಡ್ಡಿ ಇಲ್ದಂಗೆ ಬಡ್ಡಿ ರಹಿತವಾಗಿ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಂತ ಮಾಡ್ಕೊಡ್ತಾ ಇದ್ವಿ. ಸೊ ಇದು ವೀಕೆಂಡ್ ಆಫರ್. ಸೊ ಬುಕ್ಕಿಂಗ್ ಅಮೌಂಟ್ ಕೂಡ ಅಷ್ಟೇ. ಸೊ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳುವಂತವ್ರಿಗೆ ಕೇವಲ ಒಂದು 10,000 ಪೇಮೆಂಟ್ ಮಾಡಿ ಸೊ ಈ ಆಫರ್ ನ ಅವ್ರು ಎಲಿಜಿಬಲ್ ಮಾಡ್ಕೋಬಹುದು. ಏನು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಬೇಕು ಅದು ಕೂಡ ಎಲಿಜಿಬಲ್ ಮಾಡ್ಕೋಬಹುದು, ಅಥವಾ ಒಂದು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತ ಕೊಟ್ಟಿರೋದು ಕೂಡ ಅವರು ಅದಕ್ಕೂ ಕೂಡ ಎಲಿಜಿಬಲ್ ಮಾಡ್ಕೋಬಹುದು. ತುಂಬಾ ಅನುಕೂಲವಾಗಿದೆ. ಯಾಕಂದ್ರೆ ಇದನ್ನ ಏನೊಂದು ನಾವೊಂದು 100 ಸೈಟ್ ಬರುತ್ತೆ ಅನ್ಕೊಳ್ಳಿ, 100 ಸೈಟ್ ಅಲ್ಲೂ ಕೂಡ ಎಲ್ಲರಿಗೂ ಈ ಆಫರ್ ನ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ 100 ಜನಕ್ಕೂ ಕೂಡ ಇನ್ಸ್ಟಾಲ್ಮೆಂಟ್ ಕೊಡ್ಲಿಕ್ಕೆ ಇರೋದಿಲ್ಲ. ಸೊ ಯಾರಿಗೆ ಇನ್ಸ್ಟಾಲ್ಮೆಂಟ್ ಅವಶ್ಯಕತೆ ಇರುತ್ತೆ, ಮತ್ತೆ ಸೊ ಈ ಆಫರ್ಸ್ ನ ನೋಡ್ತಾ ಇರ್ತಾರೆ. ನಿಮಗ್ ನೋಡಿ ಒಂದು 2 ಲಕ್ಷದ ಒಂದು ಆಫರ್ ನ ಕೊಡ್ತಾ ಇದ್ದೀವಿ. ಹಾಗಾಗಿ ಅದು ಒಳ್ಳೆ ಉಪಯೋಗ ಇದೆ. ಸೊ ನೋಡಿ ಈಗ 23 ಕೂಡ ಕಳೆದ್ ಬಿಡ್ತಾ ಇದೀವಿ. ಇನ್ನು ನೋಡೋಣ, ಮುಂದೆ ನೋಡೋಣ, ಆಮೇಲೆ ನೋಡೋಣ ಅಂತ ಹೋಗ್ತಾನೆ ಹೊರತು ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈಗಲಾದ್ರೂ ಖಂಡಿತ ಬನ್ನಿ. ಈಗ ನಾವು ಲೇಔಟ್ ಸ್ಟಾರ್ಟ್ ಮಾಡಿದಾಗ 3 ಲಕ್ಷಕ್ಕೂ ಕೂಡ ಒಂದು ಸೈಟ್ ನ ನೀಡಿದೀವಿ. ಒಂದು 20-30 ಸೈಟ್ 2.5 ಲಕ್ಷಕ್ಕೂ ನೀಡಿದೀವಿ. 30-40 ಸೈಟ್ ಒಂದು 4 ಲಕ್ಷಕ್ಕೂ ನೀಡಿದೀವಿ. ಬಟ್ ಈಗ ಆ ಬೆಲೆಯಲ್ಲಿ ಸಿಗ್ತಾ ಇಲ್ಲ. ದಿನೇ ದಿನೇ ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನು ಆಮೇಲೆ ನೋಡೋಣ ಅಂತ ಇನ್ನೂ ಬೆಲೆ ಜಾಸ್ತಿ ಆಗತ್ತೆ. ಈಗ ನೋಡಿ 20-30 ಸೈಟ್ 7.5 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದೀವಿ. ಇದೇ ರೀತಿ ಇನ್ನೂ ಬೆಲೆ ಜಾಸ್ತಿ ಆಗತ್ತೆ ಖಂಡಿತ. ಸೊ ಎಲ್ಲೋ ಹೋಗಿ ಒಂದಿನ ಕಾಲಾವಕಾಶ ವೇಸ್ಟ್ ಮಾಡ್ತೀವಿ, ಎಲ್ಲೋ ಹೋಗಿ ಒಂದಿನ ಕಾಲ ಕಳಿತೀವಿ. ಸೊ ನಮ್ದೇ ಆದಂತ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಲಿಕ್ಕೆ ಒಂದಿನ ಬಿಡು ಮಾಡ್ಕೊಂಡು ಬನ್ನಿ, ಸಂಸ್ಥೆಗೆ ಬನ್ನಿ, ಹೆಚ್ಚಿನ ಮಾಹಿತಿ ತಗೊಳ್ಳಿ. ನಾವೇ ಖುದ್ದಾಗಿ ಭೇಟಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೀವಿ. ನೀವು ಯಾವ ರೀತಿಯಾದಂತ ಒಂದು ಸೈಟ್ ನ ನೋಡ್ತಾ ಇದ್ದೀರಾ, 20-30 ಬಿಟ್ಟು ನಿಮ್ಗೆ 20-40 ಡೈಮೆನ್ಷನ್ ಅಲ್ಲಿ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ, 30-40 ಸಿಗುತ್ತೆ. ಸೊ 40-60 ಅಂದ್ರೆ ನೀವು 30-40 2 ಸೈಟ್ ಪಕ್ಕನೆ ಪರ್ಚೇಸ್ ಮಾಡ್ಕೊಬಹುದು. ಸೊ ನೀವು ಯಾವ ಡೈಮೆನ್ಷನ್ ಅಲ್ಲಿ ನೋಡ್ತಿದ್ರೆ ಆ ಡೈಮೆನ್ಷನ್ ಪ್ರಕಾರ ಸೈಟ್ ಗಳಿದೆ. ಸೊ ನೀವು ಫೇಸಿಂಗ್ಸ್ ನೋಡ್ತಾ ಇದ್ರೆ ಫೇಸಿಂಗ್ಸ್ ಕೂಡ ಅವೈಲಬಲ್ ಇದೆ. ಕಾರ್ನರ್ ಸೈಟಿಗೆ ಮಾತ್ರ 10% ಎಕ್ಸ್ಟ್ರಾ ಆಗುತ್ತೆ. ಫೇಸಿಂಗ್ಸ್ ಯಾವುದೇ ರೀತಿ ನಿಮಗೆ ಚಾರ್ಜಸ್ ಆಗೋದಿಲ್ಲ. ಸೊ ಖಂಡಿತ ಅನುಕೂಲವಾಗಿದೆ. ಸೈಟ್ ವಿಸಿಟಿಂಗ್ ಮಾಡಿ. ಸೊ ಇದು ಒಂದು ಸಂಡೇ ಒಂದು ಆಫರ್ ಕೊಡ್ತಾ ಇದೀವಿ. ಆಫರ್ ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್ ನನ್ನ ಗ್ರಾಹಕರಿಗೆ. ಓಕೆ ಮೇಡಮ್, ಈಗ ತುಂಬಾ ಜನ ಡೆವಲಪರ್ಸ್ ಇರ್ತಾರೆ, ತುಂಬಾ ಜನ ಸೈಟ್ ಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಈಗ ಜನರು ನಾವು MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಹತ್ರನೇ ಸೈಟ್ ತಗೋಬೇಕು ಅಂತಂದ್ರೆ ಯಾಕೆ ತಗೋಬೇಕಾಗತ್ತೆ? ನಿಮ್ಮಲ್ಲಿರುವ ವಿಶೇಷತೆಗಳು ಏನು ಬೇರೆ ಕಂಪೇರ್ ಮಾಡಿದ್ರೆ? ಖಂಡಿತ. ಸೊ
ಯಾವ ರೀತಿಯಾಗಿ ಒಂದು ಸಂಸ್ಥೆ ಬೆಳೆಯುತ್ತೆ ಹೇಳಿ, ಒಬ್ರು ಗ್ರಾಹಕರಿಗೆ ಯಾವ ರೀತಿಯಾದಂತ ಒಂದು ಸೈಟ್ ನ ನೀಡ್ತೀವಿ, ಸೊ ಅವ್ರಿರುವ ಹಿಂದೆ ಒಂದು 10 ಜನ ಬರ್ತಾರೆ, ಅದೇ ರೀತಿ ಸಂಸ್ಥೆ ಬೆಳೆಯುವಂತದ್ದು. ನಮ್ಮಲ್ಲಿ ಒಂದು ಹಾಸ್ಪಿಟಾಲಿಟಿಯಿಂದ ಹಿಡಿದು ಒಂದು ಸರ್ವಿಸ್ ಇಂದ ಹಿಡಿದು ಕಸ್ಟಮರ್ ಗಳಿಗೆ ಅವರ ಒಂದು ಕೈಗೆಟುಕುವ ಬೆಲೆಯಲ್ಲಿ ನಿವೇಶನ ನೀಡ್ತಾ ಇದ್ದೀವಿ. ಎಕ್ಸಾಂಪಲ್, ಇವತ್ತೊಂದು ಕಸ್ಟಮರ್ ಸೈಟ್ ಬುಕ್ಕಿಂಗ್ ಮಾಡಿದ್ರು, ಅವರೊಂದು 2 ವರ್ಷ ಆಯ್ತು ಬರ್ಲಿಲ್ಲ ಅನ್ನೋದಿತ್ತು ಅಂದ್ರೂ, ಸೊ ಅವ್ರು ಏನ್ ಹಣ ಪೇಮೆಂಟ್ ಮಾಡಿರ್ತಾರೆ ಆ ಟೈಮಲ್ಲಿ ಅವ್ರು ಬೇಡ ಅನ್ನೋದಿತ್ತು ಅಂದ್ರೂ ಅವ್ರು 100% ಅಮೌಂಟ್ ನ ರಿಫಂಡ್ ಮಾಡಿರೋದು ಇದೆ. ಅಥವಾ ಅವರೊಂದು 2-3 ವರ್ಷ ಬಿಟ್ಟು ಬಂದು ನನ್ಗೆ ಅದೇ ನನ್ನ ಸೈಟೇ ಬೇಕು ಅನ್ನೋದಿತ್ತು ಅಂದ್ರು, ಸೊ ಅವ್ರಿಗೆ ಜಾಗ ಕೊಡುವಂತ ಕೆಲಸ ಕೂಡ ನಾವು ಮಾಡಿದೀವಿ. ಸೊ ಯಾವುದೇ ರೀತಿ ಒಂದು ಗೊಂದಲ ಇಲ್ದಂಗೆ, ಒಂದು ಸಮಸ್ಯೆ ಇಲ್ದಂಗೆ ಗ್ರಾಹಕರಿಗೆ ಸೈಟ್ ನ ನೀಡಿದೀವಿ. ಅವ್ರು ಏನೇ ಒಂದು ಕಷ್ಟಗಳಿದ್ದಾಗ ಸ್ಪಂದಿಸಿದೀವಿ. ಈ ಮಂತ್ ಒಂದು ಇನ್ಸ್ಟಾಲ್ಮೆಂಟ್ ಕಟ್ಲಿಕ್ಕೆ ಆಗ್ಲಿಲ್ಲ, ನೆಕ್ಸ್ಟ್ ಕಟ್ತೀವಿ ಅಂತ ಅಂದಾಗ್ಲೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ. ತುಂಬಾ ಅನುಕೂಲವಾಗಿದೆ. ನಾವು ಹೇಳೋದಕ್ಕೆ ನಮ್ಮ ಪ್ರಾಪರ್ಟಿ ಬಗ್ಗೆ ಒಬ್ರು ತಗೊಂಡು ಇನ್ನೊಬ್ರು ಕರ್ಕೊಂಡ್ ಬರ್ತಾರೆ ಅಂದ್ರೆ ಅದೇ ಸಂಸ್ಥೆ ಬಗ್ಗೆ ಇನ್ನೂ ಹೆಚ್ಚಿಗೆ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಥೆ ಬೆಳೆಯೋದೇ ಒಬ್ರು ಇನ್ನೊಬ್ರಿಗೆ ಹೇಳಿ ಸೈಟ್ ನ ಕರ್ಕೊಂಡ್ ಬರ್ತಾರಲ್ಲ, ಹಾಗೆ ಸಂಸ್ಥೆ ಬೆಳೆಯುವಂತದ್ದು ಖಂಡಿತ ಒಂದು ವಿಶ್ವಾಸಾರ್ಹ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ನೀವು ಸಂಸ್ಥೆಗೆ ಬನ್ನಿ, ಭೇಟಿ ಮಾಡಿ, ಜಾಗ ನೋಡಿ. ಒಂದ್ಸತಿ ನೀವು ಬಿಸ್ನೆಸ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ನಿಮ್ಗೆ ಸರ್ವಿಸ್ ನ ಸಿಗುತ್ತೆ, ಯಾಕೆ ನೀವು MKVಲೇ ಸೈಟ್ ಪರ್ಚೇಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ನಾನು ಗ್ರಾಹಕರಿಗೆ ತಿಳಿಸ್ತೀನಿ. ಕೊನೆಯದಾಗಿ ಇನ್ನು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಒಂದು ಮಾತು ಹೇಳೋದಾದ್ರೆ ಮೇಡಮ್? ಖಂಡಿತ ಮೇಡಮ್, ತುಂಬಾ ಉತ್ತಮವಾಗಿದೆ. ಸಿಟಿ ಲಿಮಿಟ್ಸ್ ಅಲ್ಲೇ, ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ ಅಲ್ಲೇ ನೋಡ್ತಾ ಇದ್ದೀರಾ, ಸಿಟಿಗೆ ಹತ್ರ ನೋಡ್ತಾ ಇದ್ದೀರಾ ಅನ್ನೋದಿತ್ತು ಅಂದ್ರೆ ಅನುಕೂಲವಾಗಿದೆ. ಕೇವಲ ಸಿಟಿಯಿಂದ ನಿಮ್ಗೊಂದು 26 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಇರ್ತೀವಿ ಅಂತಂದ್ರೆ ಅನುಕೂಲವಾಗಿದೆ. ಅಥವಾ ಇದೇ ಒಂದು 5 ವರ್ಷ ಬಿಟ್ಟು ನಾನು ಸೇಲ್ ಮಾಡ್ತೀವಿ ಅಂದ್ರೆ ನೀವು ಏನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಡಬಲ್ ದಿ ಕಾಸ್ಟ್ ಅಲ್ಲಿ ನೀವು ಸೇಲ್ ಮಾಡಬಹುದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಾಸ್ಟ್ ಒಂದು ಕಸ್ಟಮರ್ ನಮ್ಮಲ್ಲೇ 10 ಲಕ್ಷಕ್ಕೆ 2 ಸೈಟ್ ಪರ್ಚೇಸ್ ಮಾಡಿದ್ರು. ಸೊ ಅವ್ರ ಮಗಳು ಮದ್ವೆ ಅಂತ ಅಂದ್ಬಿಟ್ಟು 25 ಲಕ್ಷಕ್ಕೆ ರೀಸೇಲ್ ಮಾಡಿದ್ದಾರೆ. ಸೊ ಅದು ಕೂಡ ತುಂಬಾ ಒಂದು ದೊಡ್ಡ ಉದಾಹರಣೆ ಅಂತಾನೆ ನಾನು ಹೇಳಬಹುದು. ನಮಗೆ ಕೂಡ ಆಶ್ಚರ್ಯವಾಗಿ ಆಯ್ತು, ಈ ಬೆಲೆಯಲ್ಲಿ ಅವರ ಸೈಟ್ ನ ಮಾರಾಟ ಮಾಡಿದಾರ ಅಂತ ಅಂದ್ಬಿಟ್ಟು. ಅನುಕೂಲವಾಗಿದೆ. ಖಂಡಿತ ಏನ್ ನಂಬರ್ 1 ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಸಂಸ್ಥೆಗೆ ಬಂದು ಮಾಹಿತಿ ತಗೊಂಡು ಸೈಟ್ ವಿಸಿಟಿಂಗ್ ಮಾಡಿ. ಎಷ್ಟೋ ವರ್ಷದ ನಿಮ್ಮ ಕನಸು ಕೂಡ ಈ ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಮುಂದಿನ ವರ್ಷ ಖಂಡಿತ ನಿಮ್ಗೆ ತುಂಬಾ ಸಂತೋಷ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬಗ್ಗೆ ಮತ್ತೆ ನಿಮ್ಮ ಲೇಔಟ್ ಪ್ಲಾನ್ ಏನಿದೆ, ಈಗ ಸೈಟ್ ಅನ್ನ ಯಾವ ರೀತಿ ಕಡಿಮೆ ದರದಲ್ಲಿ ಅಂದ್ರೆ ರಿಯಾಯಿತಿ ದರದಲ್ಲಿ ವಿತ್ ಮಲ್ಟಿಪಲ್ ಆಫರ್ಸ್ ನೀವು ಕಸ್ಟಮರ್ಸ್ ನೀಡ್ತಿದ್ದೀರಾ, ಹೇಗೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ವಿಚಾರವಾಗೂ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಕನಸು ಖಂಡಿತ ಇರುತ್ತೆ, ನಾನೊಂದು ಸೈಟ್ ತಗೊಂಡು ನಂದೇ ಆದಂತಹ ಒಂದು ಸೂರನ್ನ ಕಟ್ಟಬೇಕು ಅಂತ. ಆ ರೀತಿ ಕನಸಿದ್ದವರು ಈಗ ನನಸು ಮಾಡ್ಕೊಳ್ಳೋ ಸಮಯ ಬಂದಿದೆ. MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ A to Z ಮಾಹಿತಿಯನ್ನ ಮೇಡಮ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಕರೆ ಮಾಡಿ, ಮಾಹಿತಿಯನ್ನ ತಿಳ್ಕೊಳ್ಳಿ, ಸೈಟ್ ವಿಸಿಟ್ ಮಾಡಿ, ಬುಕ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.